ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಸೋಮೇಶ್ವರ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದು ಕ್ಯಾನ್ಸರ್. ಕ್ಯಾನ್ಸರ್ ಅನ್ನೋವಂತಹ ಒಂದು ಮಾರಣಾಂತಿಕ ಕಾಯಿಲೆ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಇದ್ರ ಮೂಲಕ ಈ ವಿಡಿಯೋ ಮುಖಾಂತರ ನಾನು ನಿಮಗೆಲ್ಲ ಒಂದು ಕಿರು ಸಂದೇಶವನ್ನು ಮುಟ್ಟಿಸ್ಬೇಕು. ಈ ಕಾಯಿಲೆಯಿಂದ ಬಳಲ್ತಾ ಇರೋರು ಯಾರ್ಯಾರು ಇದ್ರ ಬಗ್ಗೆ ತಿಳಿಸ್ಕೊಟ್ಟು ಇದು ನಮಗೆ ಅಥವಾ ನಮ್ಮವರಿಗೆ ಬರದೇ ಇರೋ ರೀತಿ ಯಾವ ರೀತಿ ನಾವು ತಡೆಗಟ್ಟಬೇಕು ಅಥವಾ ನಮ್ಮ ಒಂದು ವಿಚಾರಗಳಿಂದ ನಾವು ನಮ್ಮ ಮನೆ ಮಕ್ಕಳಿಗೆ ಯಾವ ರೀತಿ ಒಂದು ಸಂದೇಶನ ಕೊಡಬೇಕು, ಇವತ್ತಿನ ಕಿರಿಯ ಮಕ್ಕಳು, ಇವತ್ತಿನ ಯಂಗ್ಸ್ಟರ್ಸ್ಗೆ ನಾವು ಯಾವ ರೀತಿ ಸಂದೇಶ ಕೊಡಬೇಕು, ಅದನ್ನೆಲ್ಲ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಮೊದಲನೆಯದಾಗಿ ಕ್ಯಾನ್ಸರ್ ಅನ್ನುವಂತಹ ಒಂದು ಮಾರಣಾಂತಿಕ ಕಾಯಿಲೆ ಇದು ಜೀವಕೋಶಗಳ ಬೆಳವಣಿಗೆಯಲ್ಲಿ ಆಗುವಂತಹ ಒಂದು ವ್ಯತ್ಯಾಸ ಆಗುತ್ತೆ. ಏನು ನಾರ್ಮಲಿ ನಮ್ಮ ಜೀವಕೋಶಗಳಲ್ಲಿ ಬೆಳವಣಿಗೆ ಆಗುವಂಥದ್ದು ಇದು ಸರ್ವೇ ಸಾಮಾನ್ಯ, ಇದು ದೇಹದ ಎಲ್ಲ ಜೀವಕೋಶಗಳ ಲಕ್ಷಣ. ಆದರೆ ಅಳತೆ ಇಲ್ಲದೆ ಕ್ಯಾನ್ಸರ್ ಅನ್ನುವಂಥದ್ದು ಇದರಲ್ಲಿ ವ್ಯತ್ಯಾಸ ಜಾಸ್ತಿ ಇರುತ್ತೆ. ಇದರ ಬೆಳವಣಿಗೆ ನಮ್ಮ ಅಂಗಾಂಗಗಳಲ್ಲಿ ಒಂದು ಗಡ್ಡೆ ಅಂತ ಕರಿತೀವಿ, ಅದರೊಳಗಿರೋಂಥ ಒಂದು ಬೆಳವಣಿಗೆ ಹೆಚ್ಚು ವ್ಯತ್ಯಾಸವಾಗಿರುತ್ತೆ, ವಿಪರೀತವಾಗಿರುತ್ತೆ, ಹೆಚ್ಚಿನ ಗಾತ್ರದಲ್ಲಿ ಬೆಳೆಯುತ್ತೆ. ಇದು ಕ್ಯಾನ್ಸರ್ನ ಒಂದು ಗುಣಲಕ್ಷಣ ಆಗಿದೆ. ಈ ಕ್ಯಾನ್ಸರ್ನಲ್ಲಿ ನೀವು ಕಂಡಿರ್ಬೋದು, ಎರಡು ರೀತಿ ಇದೆ. ನಾರ್ಮಲಿ ಕ್ಯಾನ್ಸರ್ ಅಂದರೆ ಒಂದು ಸತ್ತೇ ಹೋಗ್ತಾನೆ ಮನುಷ್ಯ ಅನ್ನೋ ರೀತಿ ನಾವು ಭಾವಿಸ್ತೀವಿ, ನಾವು ಹೆಚ್ಚು ಕೇಳಿರೋದು ಕೂಡ ಅದೇ ರೀತಿ. ಆದರೆ ಜನರಲಿ ಹೇಳಬೇಕಾದ್ರೆ ಇದು ಕ್ಯಾನ್ಸರ್ನಲ್ಲಿ ಎರಡು ರೀತಿ ಇದೆ. ಒಂದು ಮಾರಣಾಂತಿಕ ಕ್ಯಾನ್ಸರ್, ಇನ್ನೊಂದು ನಾವು ಒಂದು ಸಾಮಾನ್ಯವಾದಂಥ ಒಂದು ಆಪ್ರೇಷನ್ ಅಥವಾ ಈ ರೀತಿ ಒಂದು ಆಪ್ರೇಷನ್ ಮಾಡಿಸೋದ್ರಿಂದ, ಗೆಡ್ಡೆಗಳನ್ನ ತೆಗ್ಸೋದ್ರಿಂದ, ಒಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅದನ್ನು ನಾವು ಕ್ಯಾನ್ಸರ್ ಕಾಯಿಲೆನ ದೂರ ಮಾಡ್ಬೋದು. ಎರಡು ರೀತಿ ಕ್ಯಾನ್ಸರ್ ಇದೆ. ಮಾರಣಾಂತಿಕ ಕ್ಯಾನ್ಸರ್ ಅಂದರೆ ಏನು? ಮೊದಲನೆಯದು ಏನಂದರೆ, ಈಗ ಯಾವುದೋ ಒಂದು ಅಂಗಕ್ಕೆ ಅದು ಕ್ಯಾನ್ಸರ್ ಅಂತ ಬಂದರೆ ಅದು ವಿಪರೀತವಾಗಿ ಊದೋದಿರ್ಬೋದು, ಅದು ಕಿವಗಟ್ಟೋದಿರ್ಬೋದು, ಅಥವಾ ಈ ಒಂದು ಅಂಗಗಳಿಗೆ ಬಂದು ಅದು ಇನ್ನೊಂದು ಅಂಗಗಳಿಗೆ ಅದು ಹರಡೋದಿರ್ಬೋದು. ಈ ರೀತಿ ಇರುತ್ತೆ. ಅದು ವಿಪರೀತ ಆಗ್ತಾ ಹೋಗುತ್ತೆ, ಅಂಗದಿಂದ ಅಂಗಕ್ಕೆ ಹರಡ್ತಾ ಅದು ಮನುಷ್ಯನ್ನೇ ಅದು ಹೊತ್ತೊಯ್ಯೋವರೆಗೂ, ಮೀನ್ಸ್ ಅವನ ಕೊನೆಯ ಹಂತಕ್ಕೆ ಬರೋವರೆಗೂ ಆ ಕ್ಯಾನ್ಸರ್ ಬಿಡಲ್ಲ. ಮಾರಣಾಂತಿಕ ಕ್ಯಾನ್ಸರ್ ಅಂತ ಕರಿತೀವಿ ಅದು ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಟ್ರು, ಎಷ್ಟೇ ನೀವು ಖರ್ಚು ಮಾಡಿದ್ರು, ಮನೆಯೆಲ್ಲ ಬರ್ಬಾದ್ ಆಗೋದ್ರೂ ಅದು ನಿಮ್ಮನ್ನು ಕ್ಯಾನ್ಸರ್ ಮಾತ್ರ ಬಿಡಲ್ಲ. ಆ ರೀತಿಯ ಒಂದು ಕ್ಯಾನ್ಸರ್ ಇದೆ. ಹಾಗೇನೆ ನಾನು ಮೊದಲೇ ಹೇಳಿದಾಗೆ ಇನ್ನೊಂದು ರೀತಿಯ ಕ್ಯಾನ್ಸರ್ ಯಾವುದಪ್ಪ ಅಂತ ಅಂದರೆ, ಅದು ಗೆಡ್ಡೆಗಳಾಗಿ ಬಂದ್ರು, ಫಾರ್ ಎಕ್ಸಾಂಪಲ್ ನಾವು ಕೇಳಿರ್ತೀವಿ ಅಪೆಂಡಿಕ್ಸ್ ಅಂತ ಹೇಳ್ಬೋದು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಅಂತ ಇರ್ಬೋದು. ಈ ರೀತಿ ಹಲವಾರು ಸಣ್ಣ ಪುಟ್ಟ ರೀತಿಯ ಕ್ಯಾನ್ಸರ್ಗಳಿದ್ದಾವೆ. ಇದನ್ನ ನಾವು ಒಂದು ಸಾಂದರ್ಭಿಕವಾಗಿ ಇದು ದೊಡ್ಡದಾಗ್ತಾನೂ ಹೋಗುತ್ತೆ. ಇದು ಏನು ಸಣ್ಣದಾಗಿ ಒಳಗಡೆನೆ ಇರುತ್ತೆ ಅನ್ನೋದಿಲ್ಲ, ಇದು ಕೂಡ ದೊಡ್ಡದಾಗಿ ಗಡ್ಡೆಗಳಾಗಿ ಬೆಳೆಯುತ್ತೆ. ಆದರೆ ಇದರ ಲಕ್ಷಣ ಏನಂತ ಅಂದರೆ, ಇದನ್ನ ನಾವು ವೈದ್ಯರ ಸಲಹೆಯ ಮೇರೆಗೆ ನಾವು ಈ ಗಡ್ಡೆಗಳನ್ನು ಒಂದು ಆಪರೇಷನ್ ಮುಖಾಂತರ ಕತ್ತರಿಸಿ ಹೊರ ತೆಗೆದ ಮೇಲೆ ಇದು ಅಷ್ಟೇ, ಈ ಕ್ಯಾನ್ಸರ್ ಇಲ್ಲಿಗೆ ಮುಗೀತು, ಮನುಷ್ಯ ಹುಷಾರಾದ ಅನ್ನೋ ರೀತಿ ಆಗುತ್ತೆ. ಈ ಕ್ಯಾನ್ಸರು ಹುಷಾರಾಗ್ಬೋದಂತ ಕ್ಯಾನ್ಸರು ಕೆಲವೊಂದು ಟ್ರೀಟ್ಮೆಂಟ್ಗಳ ಜೊತೆಗೆ. ಸೊ ಈ ರೀತಿಯಾದಂಥ ಕ್ಯಾನ್ಸರ್ ಇದೆ. ಇದು ಎರಡು ರೀತಿ ಕ್ಯಾನ್ಸರ್ ಇದೆ. ಆದರೆ ಈಗ ನಾವು ಇದು ನಾವು ಮಾಡುವಂಥ ಅಭ್ಯಾಸದಿಂದನೇ ಬರುತ್ತೆ ಅನ್ನೋದು ನಾವು ಹೇಳೋದಕ್ಕಾಗಲ್ಲ. ಇದು ನಮ್ಮ ಹೆರಿಡೇಟ್ರಿ ಮುಖಾಂತರನೂ ಬರ್ಬೋದು. ಈಗ ಹಲವಾರು ಕಾಯಿಲೆಗಳು ನಮ್ಮ ಹಿರಿಯರಲ್ಲಿದ್ದರೆ ಈ ಮುಂದಿನ ಪೀಳಿಗೆಯ ಮಕ್ಕಳಿಗೂ ಬರುತ್ತೆ. ನಾವು ವೈದ್ಯರೆಲ್ಲ ಕೇಳ್ತಾರೆ, ನಾವು ಯಾವುದೇ ಕಾಯಿಲೆಗೆ ದೊಡ್ಡ ಒಂದು ಕಾಯಿಲೆಗಳಿಗೆ ವೈದ್ಯರನ್ನ ಕನ್ಸಲ್ಟ್ ಮಾಡೋದಕ್ಕೆ ಅಂತ ಹೋದರೆ, ನಿಮ್ಮ ತಾತ ಅವ್ರಿಗಿತ್ತ, ನಿಮ್ಮ ತಂದೆ ಅವ್ರಿಗಿತ್ತ, ನಿಮ್ಮ ತಾಯಿ, ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ರೀತಿ ಇದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಹಿರಿಯರಿಂದ ಅಥವಾ ನಮ್ಮ ತಂದೆ ತಾಯಿ, ಇತ್ತೀಚಿನ ಒಂದು ರಕ್ತ ಸಂಬಂಧಿಕರಿಂದ ಕೂಡ ಇದು ಬರುವಂಥ ಸಾಧ್ಯತೆ ಇದೆ, ಅವರಲ್ಲಿ ಇದ್ದರೆ. ಜೊತೆಗೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಇದೇ ಭಾಗಕ್ಕೆ ಬರುತ್ತೆ, ಈ ಭಾಗಕ್ಕೆ ಬರಲ್ಲ ಅನ್ನೋ ರೀತಿ ಯಾವುದೇ ರೀತಿಯ ಒಂದು ಇದಿಲ್ಲ. ಯಾವ ಅಂಗಗಳಿಗೆ ಬೇಕಾದರೂ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆ ಬರಬಹುದು. ಸೊ ನಾವು ಪ್ರತಿದಿನ ನಾವು ತಿನ್ನುವಂಥ ಆಹಾರ ಇರ್ಬೋದು, ಅದು ತರಕಾರಿ ಇರ್ಬೋದು, ಸೊಪ್ಪು ಸೊದೆ ಇರ್ಬೋದು, ಅದು ಯಾವ ರೀತಿಯ ಒಂದು ಈ ಕಂಪ್ನಿಯಿಂದನೋ ಅಥವಾ ಒಂದು ಬೆಳೆಯುವಂಥ ರೈತ ಯಾವ ರೀತಿ ಒಂದು
ಗೊಬ್ಬರಗಳನ್ನ ಉಪಯೋಗಿಸ್ತಾರೆ, ಅಥವಾ ಯಾವ್ದಾದ್ರು ಒಂದು ಕಂಪ್ನಿ ಕಡೆಯಿಂದ ಬಂದ್ರೆ ಅವರು ಯಾವ್ಯಾವ ರೀತಿ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತಾರೆ ಇದನ್ನ ಬೆಳೆಯೋದಕ್ಕೆ, ಅಥವಾ ಬೆಳೆಯುವಂತಹ ಸಮಯದಲ್ಲಿ ಇವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹುಳ ಹಪ್ಟೆಯಿಂದ ಅನ್ನೋಂತ ಇವರು ಬಳಸ್ತಾ ಇರೋಂಥ ಕೆಮಿಕಲ್ ಯಾವುದು, ಈ ರೀತಿ ಹಲವಾರು ಹಲವಾರು ರೀತಿಯಿಂದ ಕ್ಯಾನ್ಸರ್ ಇವತ್ತು ಮನುಷ್ಯನ ಮೈಯನ್ನ ಹೊಕ್ಕುತ್ತಾ ಇದೆ. ಇದು ದುಃಖಕರ ಸಂಗತಿ. ಹೌದು, ಮನುಷ್ಯ ಗೊತ್ತಿಲ್ದೇನೆ ಅವನ ಆದಾಯಕ್ಕೋಸ್ಕರ ಅವನು ಈ ರೀತಿ ಕ್ಯಾನ್ಸರ್ ಅನ್ನ ತರ್ತಾ ಇದ್ದಾನೆ ನಮ್ಗೆಲ್ರಿಗೂ. ಓಕೆ, ಇದೊಂದು ರೀತಿ ಆಯ್ತು. ಅದಲ್ದೇನೆ ಇನ್ನೊಂದು ಗಾದೆ ಹೇಳ್ತಾರೆ ನಮ್ಮ ಹಿರಿಯವರು, ഇരുಳು ಕಂಡ ಬಾವಿ ಹಗಲು ಬಿದ್ರು ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ನಮ್ಮ ಯಂಗ್ಸ್ಟರ್ಸ್ ಇರ್ಬೋದು, ಈಗಿನ ಜನರೇಷನ್ ಜನ ಮಕ್ಕಳು, ಇವತ್ತು ಹೆಂಗಸರಿರ್ಬೋದು, ಗಂಡಸರಿರ್ಬೋದು, ಮಕ್ಕಳಿರ್ಬೋದು, ಎಲ್ರೂ ಇವತ್ತು ಗೊತ್ತಿರೋ ಹಾಗೇನೆ ಈಗ ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿರ್ತಾರೆ, ಸಿಗರೇಟು ಆರೋಗ್ಯಕ್ಕೆ ಒಳ್ಳೇದಲ್ಲ, ಧೂಮ್ರಪಾನ ಆರೋಗ್ಯಕ್ಕೆ ಒಳ್ಳೇದಲ್ಲ, ಸೇದಬಾರ್ದು, ಶ್ವಾಸಕೋಶದ ತೊಂದರೆ ಬರುತ್ತೆ, ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ಅದ್ರ ಮೇಲೆ ಭಯಂಕರವಾದಂತಹ ಒಂದು ಚಿತ್ರಗಳನ್ನ ಹಾಕಿರ್ತಾರೆ. ಆದ್ರೂ ನಮ್ಮವ್ರು ಅದರಲ್ಲ, ಅದೇನೋ ಅದೊಂದು ಸುಮ್ಮನೆ ಒಂದು ಡೆಕೋರೇಷನ್ಗೆ ಹಾಕಿದ್ದಾರೆ ಅನ್ನೋ ರೀತಿ ಆಗೋಗಿದೆ. ಅದಲ್ದೇನೆ ಇವತ್ತು ಮದ್ಯಪಾನಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನ ಕುಡಿದು ಅದರಿಂದ ಕಾಯಿಲೆ ತಂದ್ಕೊಳ್ಳೋದು, ಮದ್ಯಪಾನ ಮಾಡಿ ಎಲ್ಲಾ ರೀತಿ ಬೆಲೆಯ ಡ್ರಿಂಕ್ಸ್ಗಳು ಸಿಗುತ್ತೆ. ಅದೊಂದು ಶೋಕಿ, ಇವತ್ತು ಶೋಕಿ ಕುಡಿದು ಶೋಕಿ ಮಾಡೋದು, ಕಾಯಿಲೆ ಬರುತ್ತೆ ಅನ್ನೋ ಒಂದು ಭಯ ಇಲ್ಲ, ಭಕ್ತಿ ಇಲ್ಲ, ಆ ರೀತಿ ಆಗೋಗಿದೆ. ಗುಟ್ಕಾ ಹಾಕೋದು, ಗುಟ್ಕದಲ್ಲೂ ಏನು ಕಡಿಮೆನಾ, ಡೈಲಿ 4, 5, 10 ಈ ರೀತಿ ತಿಂತಾರೆ, ಅಗಿತಾನೇ ಇರ್ತಾರೆ. ಏನ್ರಪ್ಪ, ಏನು ಅನ್ಸೋದೇ ಇಲ್ವೇನೋ ಅವ್ರಿಗೆ. ಈ ರೀತಿ ಈ ಸಿಗರೇಟ್ ಇರ್ಬೋದು, ಮದ್ಯಪಾನ ಇರ್ಬೋದು, ಹಾಗೆ ಏನು ಧೂಮ್ರಪಾನ ಅಂತ ಅಂದೆ, ಗುಟ್ಕಾಗಳಿರ್ಬೋದು, ಈ ರೀತಿ ಎಲ್ಲಾ ರೀತಿಯ ಒಂದು ವಸ್ತುಗಳ ಮೇಲೂ ಅದ್ರ ಮೇಲೇನೆ ಡೇಂಜರಸ್, ಅಪಾಯಕಾರಿ ಅಂತ ಬರ್ದಿರ್ತಾರೆ, ಅಂತ ಒಂದು ಚಿತ್ರಗಳನ್ನ ಹಾಕಿರ್ತಾರೆ. ಆದ್ರೂ ನಾವು ಯಾರೂ ಹೆದರ್ದೇನೆ ಅದನ್ನ ಸೇವಿಸ್ತಾ ಇರ್ತೀವಿ, ಆರೋಗ್ಯಕ್ಕೆ ಹಾನಿಕರ ಅಂತ. ಅದರಲ್ಲೂ ಇದು ಎಂಥ ಕಾಯಿಲೆನ ತರುತ್ತೆ, ಕ್ಯಾನ್ಸರ್ ಅನ್ನುವಂತಹ ಒಂದು ಭಯಾನಕವಾದ ಕಾಯಿಲೆಯನ್ನ ತರುತ್ತೆ ಅಂತ ಅಂದ್ರೂ ಅದಕ್ಕೆ ಔಷಧಿನೇ ಇಲ್ಲ ಅನ್ನೋ ರೀತಿ ಇದ್ರೂ ಕೂಡ ನಾವು ಅದನ್ನ ಸೇವಿಸ್ತೀವಿ, ನಮ್ಮ ಜೀವಕ್ಕೆ ಕುತ್ತನ್ನ ನಾವೇ ತಂದ್ಕೋತಾ ಇದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ದಯವಿಟ್ಟು ನಾನು ನಿಮ್ಮನ್ಗೆಲ್ಲ ಈ ಸೋಮೇಶ್ವರ ಯೂಟ್ಯೂಬ್ ಚಾನಲ್, ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ನಿಮ್ಗೆಲ್ಲ ಕೇಳ್ಕೊಳ್ಳೋದು ಏನಂತ ಅಂದ್ರೆ, ನೋಡಿ, ತಂದೆಗೆ ತಾಯಿಗೆ ಮಕ್ಕಳಿಲ್ದೇ ಇರೋ ಹಾಗೆ, ಹೆಂಡತಿಗೆ ಗಂಡ ಇಲ್ಲದೆ ಇರೋ ಹಾಗೆ, ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳೇ ಅಲ್ವೇ, ಯಾರೂ ಇಲ್ದಂಗೆ ಮಾಡಿ ಅವ್ರಿಗೂ ದಿಕ್ಕಿಲ್ಲದ ಪರದೇಶಿಗಳಾಗಿ ಮಾಡಿ ಹೋಗೋದು ಬೇಡ. ನಾವು ಆಯಸ್ಫೂರ್ತಿ ಬದುಕೋಣ. ಅವ್ರೂ ಒಂದು ಪುತ್ರ ಶೋಕದಲ್ಲೋ ಮಕ್ಕಳಿಲ್ದೇ ಇರೋ ಒಂದು ಬದುಕನ್ನ ಅವರು ಸಾಕ್ಸೋದು ಬೇಡ. ಅವರು ನೆಮ್ಮದಿಯಾಗಿ ಸಂತೋಷವಾಗಿ ಮಕ್ಕಳು ಮರಿ ಬದುಕಿ ಬಾಳೋದನ್ನ ನೋಡಿ ಅವ್ರ ಆಯಸ್ಸು ಎಷ್ಟಿದೆ ಅಷ್ಟನ್ನ ಕಳೀಲಿ. ದಯವಿಟ್ಟು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಈ ಸಿಗರೇಟು, ಗುಟ್ಕಾ, ಈ ಬೀಡಿ, ಈ ಎಣ್ಣೆ ಅಂತ ಹೇಳ್ತೀವಲ್ಲ ನಾವು ಲೋಕಲ್ ಭಾಷೆಲಿ, ಎಣ್ಣೆ ಕುಡಿಯೋದು, ಇವೆಲ್ಲ ಬೇಡ ಸ್ನೇಹಿತರೆ. ಅದರಲ್ದಲೇ ರಾಸಾಯನಿಕಗಳು, ಅದೇನೋ ಅಂತಾರಲ್ಲ, ಪೈಪ್ ಹಾಕಿ ಎಳೆಯೋದು, ಹೊಗೆ ಬಿಡೋದು, ರಾತ್ರಿ ಎಲ್ಲ ಬರುತ್ತಂತೆ, 1,000 2,000 ಕೊಟ್ರೆ. ಅವೆಲ್ಲ ಬೇಕಾ ನಮ್ಗೆ? ದುಡ್ಡು ಹಾಳು, ಆರೋಗ್ಯನೂ ಹಾಳು. ಅದು ಒಂದಿನ ಕುಡಿದ್ರೆ ಒಂದೊಂದು ವಾರ ನಾವು ಅದನ್ನ ಸುಧಾರಿಸ್ಕೋಬೇಕು. ಆ ರೀತಿ ಇದೆಲ್ಲ ಯಾಕೆ ಬೇಕು ಸ್ನೇಹಿತರೆ? ಬೇಡ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ನಾವು ಕಾಪಾಡ್ಕೊಳ್ಳೋಣ. ಯಂಗ್ಸ್ಟರ್ಸು, ನಾವು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಜೀವನನ ರೂಪಿಸ್ಕೋಣ ಅಂತ ನನ್ನ ಒಂದು ಸೋಮೇಶ್ವರ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಈ ಸಂದೇಶನ ಕೊಡ್ತೀನಿ. ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅದನ್ನ ಒಳ್ಳೆಯ ದಾರಿಯಲ್ಲಿ ಮುಂದೆ ತಗೊಂಡು ಹೋಗುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಿ, ಹೆಚ್ಚಿನ ವರ್ಷಗಳ ಕಾಲ ನಾವು ಒಂದೇ ಒಂದು ಕೆಲಸದ ಮೇಲೆ ಪ್ರಯತ್ನ ಹಾಕ್ತೀವಿ, ಆ ಕೆಲಸ ಖಂಡಿತವಾಗ್ಲೂ ಕೈಗೂಡುತ್ತೆ. ಆ ರೀತಿ ಯಾವುದೇ ಕೆಲಸ ಆಗಲಿ, ಲಾಂಗ್ ಟೈಮು ನೀವು ಎಫರ್ಟ್ ಹಾಕ್ತಾ ಬನ್ನಿ, ಆ ಕೆಲಸ ಎಂಥ ಅಡೆತಡೆ ಬಂದ್ರೂ ನಮ್ಮ ಕೈ ಸೇರುತ್ತೆ, ನಮಗೆ ಗೆಲುವು ನಿಶ್ಚಿತವಾದದ್ದು. ಇದನ್ನ ನೆನ್ಪಿಟ್ಕೊಂಡು ದಯವಿಟ್ಟು ಈ ಕೆಟ್ಟ ಹವ್ಯಾಸಗಳನ್ನೆಲ್ಲ ಬಿಟ್ಟು, ನಾನು ನಿಮ್ಮ ಸ್ನೇಹಿತರು ಯಾರ್ಯಾರು ಈ ರೀತಿ ಒಂದು ಕೆಟ್ಟ ಹವ್ಯಾಸಗಳಿಗೆ ಮಾಡ್ತಾ ಇದ್ದಾರೆ ಅವ್ರೆಲ್ರಿಗೂ ಒಂದು ಒಳ್ಳೆ ಸಂದೇಶ ಕೊಡಿ. ನೀವು ಸ್ನೇಹಿತರಾಗಿ ಅವರಿಗೆ, ಅಥವಾ ನೀವು ಒಬ್ಬ ಹಿತೈಷಿಯಾಗಿ, ನೀವು ಅವ್ರಿಗೆ ಒಳ್ಳೆಯದನ್ನ ಬಯಸುವಂತ ಒಬ್ಬ ವ್ಯಕ್ತಿಯಾಗಿ ಇದನ್ನೆಲ್ಲ ನಾನು ಈ 4 ಮಾತನ್ನ ಹೇಳಿದೀನಿ, ಏನು ಒಂದು 5 ನಿಮಿಷ 10 ನಿಮಿಷ ಮಾತಾಡಿದೀನಿ. ಇದೇ ಮಾತುಗಳನ್ನ ನೀವು ನಿಮ್ಮ ಸ್ನೇಹಿತರಿಗೆ, ಯಾರು ಈ ಆಲ್ರೆಡಿ ಈ ಚಟಗಳಿಗೆ ಈಡಾಗಿದ್ದಾರೆ, ಅವ್ರಿಗೆಲ್ಲ ಒಂದು 4 ಕಿವಿ ಮಾತನ್ನ ಹೇಳಿ ಅವ್ರನ್ನ
ಈ ಚಟಗಳಿಂದ ದೂರ ಮಾಡುವಂತ ಒಂದು ಪ್ರಯತ್ನ ಮಾಡಿ ನಮ್ಮ ನಮ್ಮ ನಾವು ನಾವು ಒಳ್ಳೆ ಬುದ್ಧಿ ಕಲ್ತ್ರೆ ನಮ್ಮ ಮನೆಗೆ ಒಳ್ಳೇದು, ನಮ್ಮ ಸ್ನೇಹಿತ ಒಳ್ಳೆ ಬುದ್ಧಿ ಕಲ್ತ್ರೆ ಅವ್ರ ಮನೆಗೆ ಒಳ್ಳೇದು. ಹಾಗೆ ನಾವು ನಮ್ಮದು, ನಮ್ಮ ಊರು, ನಮ್ಮ ಒಂದು ರಾಜ್ಯ, ನಮ್ಮ ದೇಶ ಅನ್ನೋ ಒಂದು ಭಕ್ತಿಯನ್ನ ಬೆಳೆಸ್ಕೊಂಡು ಮುಂದೆ ಹೋಗೋಣ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿರ್ಬೋದು, ನೆಮ್ಮದಿಯಾಗಿ ಜೀವನನ ಕಟ್ಕೋಬಹುದು. ನಮಸ್ಕಾರ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಕಂಟೆಂಟ್ ಹೆಚ್ಚು ಕೇಳಬೇಕು ಅಂತ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನ ಅಪ್ರಿಶಿಯೇಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.